ಜಗನ್ನಾಥ ದೇವಸ್ಥಾನ 12ನೇ ಶತಮಾನದ ಪುರಾತನ ದೇವಸ್ಥಾನ. ಇಲ್ಲಿನ ಮಹಾಪ್ರಸಾದ ಭಗವಾನ್ ಜಗನ್ನಾಥನಿಗೆ ಅರ್ಪಿಸುವಂತ ಪವಿತ್ರ ಆಹಾರ. ಈ ಪ್ರಸಾದವನ್ನ ಸಾಂಪ್ರದಾಯಿಕವಾಗಿ ನೆಲದ ಮೇಲೆ ಕುಳಿತು ತಿನ್ನಲಾಗುತ್ತೆ. ಆದರೆ ಇತ್ತೀಚೆಗೆ ದೇವಸ್ಥಾನಕ್ಕೆ ಬಂದಿದ್ದಂತಹ ಒಂದು ಕುಟುಂಬ ಊಟದ ಮೇಜಿನ ಮೇಲೆ ಕುಳಿತು ಮಹಾಪ್ರಸಾದವನ್ನ ತಿಂತಾ ಇರೋದು ಕಂಡುಬಂದಿತ್ತು. ಇದನ್ನ ಕಂಡಂತಹ ನೆಟ್ಟಿಗರು ಇದು ಪ್ರಸಾದಕ್ಕೆ ಹಾಗೂ ದೇವರಿಗೆ ಕೊಟ್ಟಂತಹ ಅಗೌರವ ಅಂತ ಕಿಡಿಕಾರಿದ್ರು. ಈ ವಿಡಿಯೋ ಭಾರಿ ವೈರಲ್ ಕೂಡ ಆಗಿತ್ತು. ಇದೀಗ ಪುರಿ ಜಗನ್ನಾಥ ದೇವಾಲಯದ ಆಡಳಿತ ಮಂಡಳಿ ಇದಕ್ಕೆ ಸ್ಪಷ್ಟನೆ ನೀಡಿದೆ. ಭಗವಂತನ ದೈವಿಕ ಮಹಾಪ್ರಸಾದವನ್ನ ಅನ್ನಬ್ರಹ್ಮ ರೂಪದಲ್ಲಿ ಪೂಜಿಸಲಾಗುತ್ತೆ. ಮಹಾಪ್ರಸಾದವನ್ನ ನೆಲದ ಮೇಲೆ ಕುಳಿತು ತಿನ್ನುವಂತಹ ಆಚರಣೆ ಅನಾದಿ ಕಾಲದಿಂದಲೂ ಕೂಡ ಇದೆ. ಆದ್ರಿಂದ ಎಲ್ಲಾ ಭಕ್ತಾದಿಗಳು ದಯವಿಟ್ಟು ಸಂಪ್ರದಾಯಕ್ಕೆ ವಿರುದ್ಧವಾಗಿ ಚಟುವಟಿಕೆಗಳನ್ನ ಮಾಡಬೇಡಿ. ಸ್ಥಳೀಯ ಭಾವನೆಗಳು ಮತ್ತು ಧಾರ್ಮಿಕ ನಂಬಿಕೆಗಳನ್ನ ಗಮನದಲ್ಲಿಟ್ಟುಕೊಂಡು ಪುರಿಯ ಹೋಟೆಲ್ಗಳು ತಮ್ಮ ಅತಿಥಿಗಳಿಗೆ ಇಂತಹ ಚಟುವಟಿಕೆಗಳ ವಿರುದ್ಧ ಎಚ್ಚರಿಕೆ ನೀಡಬೇಕು. ಸದ್ಯ ವೈರಲ್ ವಿಡಿಯೋ ನಮಗೂ ಕೂಡ ದೊರೆತಿದೆ. ಮಹಾಪ್ರಸಾದವನ್ನ ಮೇಜಿನ ಮೇಲೆ ತಿಂತಾ ಇರೋದು ಸಂಪ್ರದಾಯಕ್ಕೆ ವಿರುದ್ಧವಾಗಿದೆ. ಹಾಗೆ ಭಕ್ತರಿಂದ ತೀವ್ರ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗ್ತಾ ಇದೆ. ಭಕ್ತರು ದೇವಾಲಯದ ಶತಮಾನಗಳನ್ನ ಹಳೆಯ ಸಂಪ್ರದಾಯಗಳನ್ನ ಕಾಪಾಡಬೇಕು ಅಂತ ಸೂಚನೆ ನೀಡಿದೆ.